ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ನಿಯಮಿತ ವ್ಯಾಯಾಮ ನಿಮಗೆ ಶಕ್ತಿ ಆರೋಗ್ಯ ಉತ್ತಮವಾಗಿಸುತ್ತದೆ. ಕೆಲವರಿಗೆ ಕೆಲಸದಲ್ಲಿ ವೇತನ ಏರಿಕೆ ಮತ್ತು ಹೆಚ್ಚಿನ ಸೌಲಭ್ಯಗಳು ಸಿಗುತ್ತವೆ. ಯೋಚನೆಯೊಂದರಲ್ಲಿ ಸಣ್ಣ ಬದಲಾವಣೆ ಮಾಡಬೇಕಾಗಬಹುದು. ಮನೆಯಲ್ಲಿ ಬಹುಕಾಲದಿಂದ ಕಾಯುತ್ತಿದ್ದ ಬದಲಾವಣೆ ಈಗ ಸಾಕಾರಗೊಳ್ಳುತ್ತದೆ. ವೃಷಭ ರಾಶಿ. ನಿಮ್ಮ ಜೀವನ ಇಂದು ಆರೋಗ್ಯಕರ ಜೀವನ ಶೈಲಿಯತ್ತ ಸಾಗಬಹುದು. ಹಳೆಯ ಹೂಡಿಕೆಗಳಿಂದ ಒಳ್ಳೆ ಆದಾಯ ಇದೆ. ಕೆಲಸದಲ್ಲಿ ಸಹಾಯ ಬೇಕಾದರೆ ಕೇಳಲು ಹಿಂಜರಿಯಬೇಡಿ. ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗಿನ ಸಂತೋಷದ ಕೂಟವು ಮನಸ್ಸನ್ನ ಹಗುರಗೊಳಿಸುತ್ತದೆ. ಆಸ್ತಿ ಖರೀದಿಯ ಬಗ್ಗೆ ಗಂಭೀರ ಚಿಂತನೆ ಆರಂಭವಾಗಬಹುದು. ಮಿಥುನ ರಾಶಿ. ವೆಚ್ಚದಲ್ಲಿ ಶಿಸ್ತು ಉಳಿಸಿಕೊಂಡರೆ ಉಳಿತಾಯ ಹೆಚ್ಚಾಗುತ್ತದೆ. ಕೆಲವರಿಗೆ ಬೇರೆ ನಗರಕ್ಕೆ ವರ್ಗಾವಣೆ ಆದೇಶ ಬರಬಹುದು. ಕುಟುಂಬದ ಮಿಲನ ಸಂತೋಷ ನೀಡುತ್ತದೆ. ಜಮೀನು ಕಾಮಗಾರಿಗೆ ಅನುಮೋದನೆ ಸಿಗಬಹುದು. ಆಸ್ತಿಗೆ ಸಂಬಂಧಪಟ್ಟಂತೆ ನಿರ್ಧಾರಗಳು ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಕರ್ಕಾಟಕ ರಾಶಿ. ನಿಮ್ಮ ಫಿಟ್ನೆಸ್ ಯೋಜನೆ ಫಲ ನೀಡಲಾರಂಭಿಸುತ್ತದೆ. ಸಾಲದ ಅರ್ಜಿಗೆ ಶೀಘ್ರದಲ್ಲಿ ಅನುಮೋದನೆ ಸಿಗಬಹುದು. ಕೆಲಸದಲ್ಲಿ ಸಹೋದ್ಯೋಗಿಯಿಂದ ಸ್ಪರ್ಧೆ ಎದುರಾಗಬಹುದು. ಕುಟುಂಬದೊಂದಿಗೆ ರೋಮಾಂಚಕ ಸ್ಥಳಕ್ಕೆ ಪ್ರವಾಸ ಸಾಧ್ಯ. ಅಧಿಕೃತ ಪ್ರಯಾಣವೂ ಇರಬಹುದು. ಮನೆಯ ಸಾಲವನ್ನು ತೀರಿಸಿ ಹೊಸ ಮನೆಗೆ ಕಾಲಿಡುವವರಿಗೆ ಶುಭವಾಗುತ್ತದೆ. ಸಿಂಹರಾಶಿ. ನಿಮ್ಮ ಸಂಕಲ್ಪವು ಆರೋಗ್ಯವನ್ನು ಉತ್ತಮವಾಗಿಡುತ್ತದೆ. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದವರಿಗೆ ಆರ್ಥಿಕ ಲಾಭ ಇದೆ. ಒಂಟಿಯಾಗಿ ಕೆಲಸ ಮಾಡೋ ಬದಲು ತಂಡದೊಂದಿಗೆ ಕೆಲಸ ಮಾಡಿದರೆ ಯಶಸ್ಸು ಸುಲಭ. ಕಿರಿಯ ಕುಟುಂಬ ಸದಸ್ಯರ ಜೊತೆ ಕಳೆದ ಸಮಯ ಸಂತೋಷ ನೀಡುತ್ತದೆ. ಆಸ್ತಿಯ ವಿಷಯಗಳು ಧನಾತ್ಮಕವಾಗಿ ಮುನ್ನಡೆಯುತ್ತವೆ. ಕನ್ಯಾ ರಾಶಿ. ವೆಚ್ಚವನ್ನು ಎಚ್ಚರಿಕೆಯಿಂದ ನಿರ್ವಹಿಸಿದರೆ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ. ಕೆಲಸದಲ್ಲಿ ಯೋಚನೆಗಿಂತ ಕಾರ್ಯನಿರ್ವಹಣೆಗೆ ಒತ್ತು ಕೊಡಿ. ಕುಟುಂಬದ ಬೆಂಬಲವು ಪ್ರಮುಖ ವಿಷಯಗಳಲ್ಲಿ ಮಾರ್ಗದರ್ಶನ ನೀಡಲಿದೆ. ರಜಾ ತಾಣಕ್ಕೆ ವಿಶ್ರಾಂತಿಗಾಗಿ ತೆರಳಬಹುದು. ಅಷ್ಟೇ ಅಲ್ಲದೆ ಹಬ್ಬದ ವೇಳೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಹೂಡಿಕೆಯಿಂದ ದೊಡ್ಡ ಲಾಭ ಇದೆ. ತುಲಾ ರಾಶಿ. ಆರ್ಥಿಕ ಸ್ಥಿತಿ ಈಗ ಸ್ಥಿರವಾಗಿ ಉತ್ತಮ ಇರುತ್ತದೆ. ವೃತ್ತಿಪರ ಮಾತುಕತೆಗಳಲ್ಲಿ ಕೆಲವು ತಂತ್ರಗಳನ್ನು ಗುಪ್ತವಾಗಿಡಿ. ಒಟ್ಟಾಗಿನ ಕುಟುಂಬದಲ್ಲಿ ಅತೃಪ್ತರಾದವರು ಬೇರೆ ಕಡೆಗೆ ಸ್ಥಳಾಂತರಕ್ಕೆ ಯೋಚನೆ ಮಾಡಬಹುದು. ಆಸ್ತಿಯ ನಿರ್ಧಾರಗಳು ನಿಮಗೆ ಅನುಕೂಲವಾಗಿರುತ್ತವೆ. ಉನ್ನತ ಶಿಕ್ಷಣಕ್ಕೆ ಆಕಾಂಕ್ಷಿಗಳಾದ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ವಹಿಸಬೇಕು. ವೃಶ್ಚಿಕ ರಾಶಿ. ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ಕಾಡಬಹುದು. ಆದಾಯ ಹೆಚ್ಚಿಸಲು ಹೊಸ ಅವಕಾಶಗಳು ಬರುತ್ತವೆ. ಆರ್ಥಿಕವಾಗಿ ಲಾಭದಾಯಕವಾದ ವೃತ್ತಿಯ ಆಯ್ಕೆ ಎದುರಾದರೆ ಕಡಿಮೆಗೆ ಒಪ್ಪಿಕೊಳ್ಳಬೇಡಿ. ಮನೆಯಲ್ಲಿ ಒತ್ತಡ ಇದೆ, ಆದ್ದರಿಂದ ಜೀವನ ಸಂಗಾತಿಯೊಂದಿಗೆ ಶಾಂತವಾಗಿ ವ್ಯವಹರಿಸಿ. ಆಸ್ತಿ ಮಾರಾಟ ಒಳ್ಳೆಯ ಫಲಿತಾಂಶ ನೀಡುತ್ತದೆ. ಧನುರಾಶಿ. ಹಿಂದಿನ ಆರೋಗ್ಯ ಸಮಸ್ಯೆ ಮತ್ತೆ ಕಾಣಿಸಿಕೊಳ್ಳಬಹುದು. ಹಳೆಯ ಹೂಡಿಕೆಗಳಿಂದ ಆರ್ಥಿಕ ಸ್ಥಿತಿ ಬದವಾಗಿರುತ್ತದೆ. ಕೆಲಸವನ್ನು ಚಾಣಾಕ್ಷತನದಿಂದ ನಿಭಾಯಿಸಿ. ಮನೆಯ ವಿಷಯಗಳಲ್ಲಿ ತಾಳ್ಮೆ ಅಗತ್ಯ. ಪ್ರಯಾಣವು ಆಯಾಸಕರವಾಗಬಹುದು. ಆಸ್ತಿ ಮಾರಾಟಕ್ಕೆ ಉತ್ತಮ ಬೇಡಿಕೆ ಇರುತ್ತದೆ. ಮಕರ ರಾಶಿ. ಕೆಲವು ಆರೋಗ್ಯ ಸಮಸ್ಯೆಗಳು ತಲೆದೂರಬಹುದು. ಆರ್ಥಿಕ ಸುಧಾರಣೆಗೆ ಗಮನ ಕೊಡುತ್ತೀರಿ. ವೃತ್ತಿಯಲ್ಲಿ ಉನ್ನತಿಗೆ ಕಾರಣವಾಗುವ ನಿರ್ಧಾರಗಳ ಬಗ್ಗೆ ಚಿಂತೆ ನಡೆಸಿರಿ. ಕುಟುಂಬದಲ್ಲಿ ಯಾರಿಗಾದರೂ ಸಹಾಯ ಮಾಡಲು ಮುಂದಾಗುವಿರಿ. ದೂರದ ಸ್ಥಳಕ್ಕೆ ರೋಮಾಂಚಕ ಪ್ರಯಾಣದ ಯೋಚನೆ ಇದೆ. ಆಸ್ತಿ ಖರೀದಿ ಅಥವಾ ನಿರ್ಮಾಣಕ್ಕೆ ಸಾಧ್ಯತೆಗಳು ಇರುತ್ತವೆ. ಕುಂಭರಾಶಿ. ಆರೋಗ್ಯವನ್ನ ನಿರ್ಲಕ್ಷಿಸಿದರೆ ಹಳೆಯ ಕಾಯಿಲೆ ಮರುಕಳಿಸಬಹುದು. ಆರ್ಥಿಕವಾಗಿ ಸ್ಥಿರತೆ ಇದೆ. ಕೆಲಸದಲ್ಲಿ ಆರಂಭ ಉತ್ಸಾಹ ಕಡಿಮೆ ಆದರೂ ದಿನದ ಕೊನೆಗೆ ಚೈತನ್ಯ ಮರಳುತ್ತದೆ. ಕುಟುಂಬದ ಸಂಭ್ರಮಾಚರಣೆ ಸಂತೋಷ ನೀಡುತ್ತದೆ. ದೀರ್ಘ ಡ್ರೈವ್ನಿಂದ ಆನಂದ. ಆಸ್ತಿಯ ವಿಷಯವೊಂದು ಇತ್ಯರ್ಥವಾಗುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ. ನಿಯಮಿತ ಚಟುವಟಿಕೆಯಿಂದ ಆರೋಗ್ಯ ಉತ್ತಮವಾಗಿರುತ್ತದೆ. ಆರ್ಥಿಕ ಸ್ಥಿತಿ ಭರವಸೆಯಾಗಿದೆ. ಅತಿಯಾಗಿ ಕೆಲಸ ಮಾಡೋದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ವಿಶ್ರಾಂತಿ ಮುಖ್ಯ. ಕುಟುಂಬದ ಮಿಲನ ಸಂತೋಷ ನೀಡುತ್ತದೆ. ವಿಹಾರಕ್ಕೆ ತೆರಳುವವರಿಗೆ ಆನಂದದ ದಾಯಕದ ಸಮಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.